ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಾನು 2 ಬಾರಿ ಮುಖ್ಯಮಂತ್ರಿ ಆಗಿದ್ದು ನಾಡಿನ 6.5 ಕೋಟಿ ಜನತೆ ಸಂಪೂರ್ಣ ಆಶೀರ್ವಾದ ಮಾಡಿ ಸ್ವತಂತ್ರವಾದ ಸರ್ಕಾರವನ್ನು ನಾನು ನಡೆಸಲಿಲ್ಲ. ಇನ್ನೊಬ್ಬರ ಹಂಗಿನಲ್ಲಿ ನಾನು ಸರ್ಕಾರ ನಡೆಸಿದೆ. 2006-7 ಬೆಂಗಳೂರು ನಗರದ ನಾಗರಿಕರಿಗೆ ಮನವಿ ಮಾಡ್ತೇನೆ, ನನ್ನ ಕಾರ್ಯಕರ್ತರಿಗೆ ನೆನಪಿಸ್ಕೊಡ್ತೇನೆ. ಇವತ್ತು ಯಾವೊಂದು ಮೆಟ್ರೋ ರೈಲಿನ ವ್ಯವಸ್ಥೆಗಳು ಈ ನಗರದಲ್ಲಿ ಈ ಮಟ್ಟಕ್ಕೆ ಆಗಬೇಕಾದರೆ ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮನೆಯ ಮಗನೋ ಅಣ್ಣನೋ ತಮ್ಮನೋ ಅಂತಕ್ಕಂಥ ಪ್ರೀತಿಯನ್ನು ಕೊಟ್ಟಿದ್ದೀರಿ. ಇದೇ ಕುಮಾರಸ್ವಾಮಿ ಮೊದಲನೆಯ 19 ಕಿಲೋಮೀಟರ್ಗೆ ಮನಮೋಹನ್ ಸಿಂಗ್ ಅವರನ್ನ ಆಹ್ವಾನ ನೀಡಿ ಕಾರ್ಯಕ್ರಮಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದು. ಏನು ತಿಳಿದೆ ಮೊದಲನೇ ಬಾರಿಗೆ ಶಾಸಕನಾಗಿ ಮುಖ್ಯಮಂತ್ರಿಯಾಗಿ ಅವತ್ತು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದು. ಬೆಂಗಳೂರು ನಗರದ ಹಲವಾರು ಫ್ಲೈಓವರ್ಗಳು, ಹಲವಾರು ರೀತಿಯ ಒಂದು ಟನಲ್ ರೋಡ್ಗಳನ್ನು ಮಾಡ್ತಕ್ಕಂಥ ನಿರ್ಧಾರ ಅವತ್ತು ಮಾಡಿದ್ದೆ. ಇವತ್ತು ಸುಮಾರು 17 ವರ್ಷ ಆಗಿದೆ. ಈಗಿನ ಸರ್ಕಾರ ಟನಲ್ ರೋಡಿನ ಬಗ್ಗೆ ಕನವರಿಕೆ ಈಗ ಮಾಡ್ತಾ ಇದ್ದಾರೆ. ನಾನು ಅಂದೇ ಒಂದು ಕೊರಿಯಾ ಕಂಪನಿಗೆ ಒಂದು ಆದೇಶ ಮಾಡಿ ಮೀನ್ ಸ್ಕ್ವೇರ್ನಿಂದ ನಮ್ಮ ಹೆಬ್ಬಾಳದ ಫ್ಲೈಓವರ್ವರೆಗೆ 4 ಪಥದ ಟನಲ್ ರೋಡ್ನ ಮಾಡ್ತಕ್ಕಂಥ ನಿರ್ಧಾರ ಮಾಡಿ ಟೆಂಡರ್ ಪ್ರಕ್ರಿಯೆಗಳನ್ನು ಮುಗಿಸಿದ್ದೆ. ನಂತರ ಬಂದಂಥವ್ರು ಮಾಡಲಿಲ್ಲ. ನಿಮ್ಮ ಔಟರ್ ಪೆರೆ ರಿಂಗ್ ರೋಡ್ ಜವರಗೌಡರಲ್ಲಿದ್ದಾರೆ, ಪಾಪ ಹೆಚ್ಚಿನ ಶ್ರಮ ಪಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಇಲ್ಲಿ ಸುತ್ತಮುತ್ತಲ ಭಾಗದಲ್ಲಿ ಇರ್ತಕ್ಕಂಥ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಈ ಒಂದು ಸಭೆ ಯಶಸ್ಸುಗೊಳಿಸಿದ್ದಾರೆ. ಅವತ್ತು ಔಟರ್ ಪೆರಿಫೆರಲ್ ರಿಂಗ್ ರೋಡು ಕೇವಲ 3,000 ಕೋಟಿ ವೆಚ್ಚದಲ್ಲಿ ಸಂಪೂರ್ಣ ಆಗ್ತಿತ್ತು ನಾನು ಅವತ್ತು ತೆಗೆದುಕೊಂಡಂಥ ಒಂದು ಕಾರ್ಯಕ್ರಮದಿಂದ. ಇವತ್ತು 28,000 ಕೋಟಿ ಆಗುತ್ತೆ ಅಂತಕ್ಕಂಥದ್ದನ್ನ ಈಗಿನ ಸರ್ಕಾರ ಏನು ಹೇಳ್ತಾ ಇದೆ, ಬೆಂಗಳೂರಿನ ನಾಗರಿಕರು ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ನಮ್ಮ ಕಾರ್ಯಕರ್ತರು ಮನೆಗೆ ಹೋಗಿ ಹೇಳಿ. 9 TMC ನೀರು ಕಾವೇರಿಯಿಂದ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಏನಿದ್ರು ಕೊಡ್ಲಿಕ್ಕೆ ತಯಾರಾಗಿರಲಿಲ್ಲ. ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿ ಕನ್ನಡಿಗರು ಏನು ಕಳಿಸಿದ್ರು, 9 TMC ನೀರನ್ನ ಕೊಟ್ಟ ಪ್ರತಿಫಲ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಹೇಳ್ತಾ ಇದ್ರಲ್ಲ 4ನೇ ಅಂತ. ಇವತ್ತು ಬೆಂಗಳೂರಿನ ಹಲವಾರು ಭಾಗದಲ್ಲಿ ಕಾವೇರಿ ನೀರು ಕುಡಿತಾ ಇದ್ರೆ ಅದಕ್ಕೆ ಕಾರಣ ದೇವೇಗೌಡರು. ಇವತ್ತು ನಾನು ಈ ಒಂದು ಬೆಂಗಳೂರು ನಗರದಲ್ಲಿ ಹಲವಾರು ಪ್ರದೇಶಕ್ಕೆ ಬಂದಿದ್ದೇನೆ. ನಾನಿವತ್ತು ಬೆಳಗ್ಗೆ ಬರಬೇಕಾದರೆ ಈ ಸಭೆಗೆ ಬಹುಶಃ ಪುಲಕೇಶಿ ನಗರದ ಹೆಣ್ಣು ಮಕ್ಕಳು, ಒಂದು ಮಧ್ಯೆ ಸಮಾಜಕ್ಕೆ ಸೇರಿದಂಥ ಹೆಣ್ಣು ಮಕ್ಕಳು ಪುಲಕೇಶಿ ನಗರದಿಂದ ಬಸ್ನಲ್ಲಿ ಬರ್ತಾ ಇದ್ದಿದ್ದನ್ನು ಈ ಕಾರ್ಯಕ್ರಮಕ್ಕೆ ಗಮನಿಸಿದೆ. ಆ ಭಾಗದಲ್ಲಿರ್ತಕ್ಕಂಥ ಆ ಜನರ ಕಷ್ಟಗಳೇನಿದೆ ಬರೀ ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ. ಬ್ಯಾಟ್ರಾಯನ್ಪುರದಲ್ಲಿ ರಾಜ್ಯದ ಮಂತ್ರಿ ಇದ್ದಾರೆ, ಅವರ ಭಾಗದಲ್ಲಿ ಕೆಲವು ಬಡಾವಣೆಗಳು ಯಾವ ರೀತಿ ಇದೆ. ಇವತ್ತು ಮನೆಗಳಿಲ್ಲದೆ, ಒಳಚರಂಡಿಯ ವ್ಯವಸ್ಥೆಗಳಿಲ್ಲದೆ, ಕಸವನ್ನು ಕ್ಲೀನ್ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲೂ ಲೂಟಿ ಮಾಡ್ತಕ್ಕಂಥ ಈಗಿನ ಈ ಸರ್ಕಾರ ಎಷ್ಟು ಮನೆಗಳನ್ನು ಕೊಟ್ಟಿದ್ದಾರೆ ಬಡವರಿಗೆ. ಯಾವ ನಮ್ಮ ಒಂದು 2 ಭಾಗದಲ್ಲಿ ಮನೆಗಳನ್ನು ಒಡೆದರು. ಒಂದು ಕೋಗಿಲ ಗ್ರಾಮ, ಇನ್ನೊಂದು ನಮ್ಮ ಹಳೆ ಭಾಗ, ನಾನು ಬರ್ತಾ ಇದ್ದೆ ಆಗ ತಣಿಸಂದ್ರ ಭಾಗದಲ್ಲೂ ಮನೆಗಳನ್ನು ಏಕಾಏಕಿ ಒಡೆದರು. ಅವರು ಒಡೆದಂಥ ಮನೆಗಳು ಯಾವ ಅಕ್ರಮಗಳ ಮುಖಾಂತರ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಟ್ಟಿದ್ದಾರಲ್ಲ ಅದನ್ನ ಅವರು ಒಡೆಯಲ್ಲ. ಯಾವುದೋ ಹಳ್ಳಿಗಳಿಂದ ಬಂದು ಒಂದು ಸಣ್ಣ ಸೂರನ ಬಹಳ ಕಷ್ಟಪಟ್ಟು ಬೆವರು ಸುರಿಸಿ ಒಂದು ಜಾಗ ಗುರ್ಸಿ ವಾಸ ಮಾಡತಕ್ಕಂಥ ಕುಟುಂಬಗಳನ್ನು ಬೀದಿಗೆ ತಂದ್ರಲ್ಲಪ್ಪ ಈ ಸರ್ಕಾರ.
ಎಷ್ಟು ದಿವಸದಲ್ಲಿ ನನ್ನ ಮಾಧ್ಯಮದ ಸ್ನೇಹಿತರನ್ನು ಕೇಳ್ತೀನಿ, ಎಷ್ಟು ದಿನಗಳಲ್ಲಿ ಅವರಿಗೆ ಮನೆ ಕೊಡ್ತೀವಿ ಅಂತ ಮಾತು ಕೊಟ್ರಿ? ಚಳಿ ಒಂದು ಕಡೆ, ಮಳೆ, ಹಲವಾರು ಗರ್ಭಿಣಿ ಹೆಣ್ಣುಮಕ್ಕಳು ಆ ರಸ್ತೆಗಳಲ್ಲಿ ಬುಡದಂಥ ಆ ಬುಲ್ಡೋಸ್ ಮಾಡಿದಂಥ ಜಾಗದಲ್ಲಿ ಯಾವೊಂದು ಯಾತನೆ ಪಟ್ಟು ಬದುಕ್ತಾ ಇದ್ರು. ಈ ಸರ್ಕಾರ ನಡೆಸ್ತಕ್ಕಂಥವ್ರಿಗೆ ಕನಿಷ್ಠ ಒಂದು ಮನುಷ್ಯತ್ವ ಇದೆಯಾ ಅಂತಕ್ಕಂಥದ್ದನ್ನು ಕೇಳಲಿಕ್ಕೆ ಬಯಸ್ತೇನೆ. ಎಷ್ಟು ಜನಕ್ಕೆ ಮನೆ ಕೊಡ್ತೀನಿ ಅಂತ ಹೇಳಿ ನನಗೆ ಗೊತ್ತಿಲ್ಲ ಅಲ್ಲಿ ಏನೇನಿದೆ. ರಾಜಕೀಯ ಮಾಡಿದ್ದು ನೋಡಿದೆ ನಾನು. ರಾಜಕೀಯವನ್ನು ಯಾವ್ಯಾವ ರೀತಿಯ ದುರುಪಯೋಗ ಬಳಸ್ಕೊಂಡ್ರು ಅವರವ್ರ ಸ್ವಾರ್ಥಕ್ಕೆ ಅದನ್ನೆಲ್ಲ ಗಮನಿಸಿದ್ದೇನೆ, ನೀವು ಗಮನಿಸಿದ್ದೀರಿ. ಆದರೆ ನಿಜವಾದಂಥ ಮನೆಗಳನ್ನು ಕಳ್ಕೊಂಡು ಸಾಲ ಸೋಲ ಮಾಡಿ ದುಡ್ಡು ಕೊಟ್ಟು ಯಾವನೋ ಸರ್ಕಾರದಲ್ಲಿ ಸುಳ್ಳು ದಾಖಲೆಗಳನ್ನು ಅಧಿಕಾರಿಗಳ ಜೊತೆ ಶಾಮೀಲಾಗಿ ಅವ್ರನ್ನ ದಾರಿ ತಪ್ಪಿಸಿದಂತಹ ಕೆಲಸ ಏನು ಮಾಡಿದ್ರು, ಅವರ ಮೇಲೆ ಯಾರ ಮೇಲೂ ಆಕ್ಷನ್ ಇಲ್ಲ. ಪಾಪ ಇಲ್ಲಿರ್ತಕ್ಕಂಥ ಈಗಿನ ಸರ್ಕಾರದಲ್ಲಿ ಒಂದು ಚದರಕ್ಕೆ 100 ರೂಪಾಯಿ ಫಿಕ್ಸ್ ಮಾಡಿ ವಸೂಲಿ ಮಾಡ್ತಕ್ಕಂಥ ಸಿಸ್ಟಮ್ ತಂದಿರ್ತಕ್ಕಂಥ ಈ ವ್ಯವಸ್ಥೆಯನ್ನು ಇವತ್ತು ಮೌನವಾಗಿ ಅದಕ್ಕೆ ಬೆಂಬಲವನ್ನು ಏನು ಕೊಡ್ತಾ ಇದ್ದಾರೆ ಒಂದು ವರ್ಗದ ಜನ. ಇದಕ್ಕೆ ಫುಲ್ ಸ್ಟಾಪ್ ಆಗ್ತಕ್ಕಂಥದ್ದು ಬೇಕಿಲ್ವಾ? ಬೆಂಗಳೂರು ನಗರದ ನಾಗರಿಕರಿಗೆ ನನ್ನ ಮಾಧ್ಯಮದ ಸ್ನೇಹಿತರ ಮುಖಾಂತರ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರತಿನಿತ್ಯ ಆ ಗುಂಡಿಯ ಸಮಸ್ಯೆ ಬಗ್ಗೆನೇ ಒಂದು ದೊಡ್ಡ ಚರ್ಚೆ. ನಾನು ಈ ರಾಜ್ಯದಲ್ಲಿ ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದಾಗ ಮೊದಲನೇ ಬಾರಿಗೆ ಇದ್ದಂಥ 18 ತಿಂಗಳಲ್ಲಿ ಸುಮಾರು 59 ರಸ್ತೆಗಳ ಅಗಲೀಕರಣ ಮಾಡಿ ಬೆಂಗಳೂರು ನಗರದ ಮೂಲಭೂತ ಸೌಕರ್ಯಗಳನ್ನು ಸರಿಪಡಿಸಲು ಪ್ರಯತ್ನ ಪಟ್ಟಿದ್ದೆ. ಬೆಂಗಳೂರು ನಗರದಲ್ಲಿ ಇಂಟರ್ ಕೋರ್ ರಿಂಗ್ ರೋಡನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ತೆಗೆದುಕೊಂಡೆ. ಮುಂದೆ ಬಂದಂಥ ಸರ್ಕಾರ ಏನೂ ಮಾಡಲಿಲ್ಲ. ಬಹಳ ಜನ ತಿಳ್ಕೊಂಡಿದ್ದಾರೆ. ನನ್ನ ಮಾಧ್ಯಮದ ಸ್ನೇಹಿತರು ಬೆಂಗಳೂರು ನಾಗರಿಕರಿಗೆ ಒಂದು ಸಂದೇಶ ಕೊಡಿ. ಜನತಾದಳ ಕೇವಲ ಗ್ರಾಮೀಣ ಪ್ರದೇಶದ ರೈತರಿಗೆ ಇರತಕ್ಕಂಥ ಪಕ್ಷವಾಗಿ ನಾವಿಲ್ಲ.